ಇನ್ನು KCT ಮಾಕ್ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ಕೆಲವರಿಗೆ ಸೀಟ್ ಅಲಾಟ್ ಆಗಿದೆ, ಅವ್ರಿಗೆ ಅನ್ಕೊಂಡಿರೋವಂಥ ಕಾಲೇಜೇ ಸಿಕ್ಕಿದೆ. ಆದರೂ ಕೂಡ ಯಾರೂ ಖುಷಿಯಾಗಿಲ್ಲ. ಯಾಕೆ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ಅದೇ ಕಾಲೇಜ್ ಸಿಗುತ್ತಾ ಸಿಗಲ್ವಾ ಅನ್ನೋ ಡೌಟಲ್ಲೇ ಆತಂಕದಲ್ಲೇ ಇದ್ದೀರಾ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ, ಏನು ತಲೆ ಕೆಡ್ಸ್ಕೊಬೇಡಿ. ಮತ್ತು ಇನ್ನೊಂದಷ್ಟು ಜನಕ್ಕೆ ಏನಾಗಿದೆ ಅಂದರೆ ಸೀಟ್ ಸಿಕ್ಕಿದೆ, ಆದರೆ ಅವ್ರ ಕಾಲೇಜ್ ಇಷ್ಟ ಆಗ್ತಾಯಿಲ್ಲ. ಅಯ್ಯೋ ಯಾವುದೋ ಡಬ್ಬಾ ಕಾಲೇಜ್ ಅಲಾಟ್ ಆಗಿದೆ ಅಂತಲೂ ಕೂಡ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ. ಏನು ಮಾಡಬೇಕು, ಏನಾದರೂ ರಾಂಗ್ ಕಾಲೇಜ್ ನಿಮ್ಗೆ ಇಷ್ಟ ಆಗದಿರೋದು ಅಲಾಟ್ ಆಗಿದೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಜೊತೆಗೆ ಏನಾಗಿದೆ ಅಂದರೆ ಇವರು 2 ಕೇಸಲ್ಲಿ ಸೀಟ್ ಅಲಾಟ್ ಆಗಿದೆ, ಇಷ್ಟ ಆಗದೆ ಇರೋದಾದ್ರೂ ಒಂದು ಅಲಾಟ್ ಆಗಿದೆ. ಆದರೆ ಎಷ್ಟೊಂದು ಜನಕ್ಕೆ ಏನಾಗಿದೆ ಅಂದರೆ ಸೀಟೇ ಸಿಕ್ಕಿಲ್ಲ. ಇವ್ರ ಕತೆ ಏನು, ನೆಕ್ಸ್ಟ್ ರೌಂಡಲ್ಲಿ ಏನಾದರೂ ಸಿಗುತ್ತಾ ಸಿಗಲ್ವಾ, ಏನು ಮಾಡಬೇಕು ಅನ್ನೋದೇ ಕನ್ಫ್ಯೂಷನ್ ಆಗಿರುತ್ತೆ. ಈ ಒಂದು 3 ಪಾಯಿಂಟ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಜಸ್ಟ್ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋನಿಗೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ, ಓಕೆನಾ. ಇಲ್ಲಿ ಸೀಟ್ ಎಷ್ಟು ಜನಕ್ಕೆ ಅಲಾಟ್ ಆಗಿರಲ್ಲ ಅಂದರೆ ಒಂದು 25% ಜನರಿಗೆ ಅಲೋಟೇ ಆಗಿರಲ್ಲ. ಯಾಕೆ ಅಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ಅವ್ರಿಗೆ ಕರೆಕ್ಟಾಗಿ ನಾಲೆಡ್ಜ್ ಇರಲ್ಲ, ಇಂಪ್ರಾಪರ್ ಇನ್ಫಾರ್ಮೇಷನ್ ಇರುತ್ತೆ. ಮತ್ತು ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಒಂದು ಡೌಟ್ ಇರುತ್ತೆ, ಇವಾಗ ನನಗೇನಾದರೂ ಒಂದು ಸೀಟ್ ಸಿಗುತ್ತಾ ನೆಕ್ಸ್ಟ್ ರೌಂಡಲ್ಲಿ ಅಥವಾ ಸಿಗಲ್ವಾ, ಏನಾಗುತ್ತೆ ನೆಕ್ಸ್ಟ್ ರೌಂಡು ಅಂತ. ಯಾರು ಕೂಡ ಏನು ತಲೆ ಕೆಡ್ಸ್ಕೊಬಿಡಿ ಸೀಟ್ ಅಲಾಟ್ ಆಗಿಲ್ಲ ಅಂದರೆ. ಯಾಕೆಂದರೆ ಇದು ಮಾಕ್ ರೌಂಡ್ ಅಷ್ಟೇ, ಇನ್ನೂ ಸೆಕೆಂಡ್ ಮಾಕ್ ರೌಂಡ್ ಇದೆ, ಅದಾದಮೇಲೆ ಫಸ್ಟ್ ರೌಂಡ್ ಇದೆ. ಫಸ್ಟ್ ರೌಂಡಲ್ಲೂ ಕೂಡ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ, ಸೆಕೆಂಡ್ ರೌಂಡ್ ಮಾಕ್ ರೌಂಡಲ್ಲೂ ಕೂಡ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ. ಇನ್ ಕೇಸ್ ಏನಾದರೂ ಫಸ್ಟ್ ರೌಂಡ್ ರಿಸಲ್ಟ್ ಅಲಾಟ್ಮೆಂಟಲ್ಲಿ ಏನಾದರೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಅವಾಗ ನೀವು ಸಖತ್ ವರಿ ಮಾಡಬೇಕಾಗಿತ್ತು. ಇವಾಗ ನೀವು ಸ್ವಲ್ಪ ಎತ್ತೆಚ್ಕೊಂಡ್ರೆ ಸಾಕು, ನಿಮ್ಗೆ ಡೆಫಿನೆಟ್ಲಿ ನೆಕ್ಸ್ಟ್ ರೌಂಡಲ್ಲೇ ಸೀಟ್ ಸಿಗುತ್ತೆ. ಅದ್ರ ಬಗ್ಗೆ ಏನು ವರಿ ಬೇಡ, ಓಕೆನಾ. ನಿಮ್ಗೆ ಏನಕ್ಕೆ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಸಿಂಪಲ್ಲು, ನಿಮಗೆ ಕಟ್ ಆಫ್ ಅನಾಲಿಸಿಸ್ ಮಾಡೋದು ಕರೆಕ್ಟಾಗಿ ಗೊತ್ತಿರಲ್ಲ. ಒಂದು ಕಾಲೇಜ್ನ ಕರೆಕ್ಟಾಗಿ ನೀವು ಒಂದು ಆಪ್ಷನ್ ಎಂಟ್ರಿನ ಕೊಟ್ಟಿರಲ್ಲ ಕಾಲೇಜಸ್ನ. ಮತ್ತು ನೀವು ಕೋರ್ಸ್ನ ಏನು ಮಾಡಿರ್ತೀರ ಅಂದರೆ ಕೆಲವು ಕೋರ್ಸಸ್ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಈ ಒಂದು ಇಷ್ಟು ಸಿಂಪಲ್ ರೀಸನ್ನಿಂದ ನಿಮ್ಗೆ ಏನಾಗಿರುತ್ತೆ ಅಂದರೆ ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಿದರೂ ಕೂಡ ನಿಮಗೆ ಮಾಕ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನೀವು ಇವಾಗಲೇ ಎತ್ತೆಚ್ಕೊಂಡು ನೀವೇನೇನು ತಪ್ಪು ಮಾಡಿರೋದನ್ನ ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸರಿನಾ, ಕಾಲೇಜಸ್ನ ಕರೆಕ್ಟಾಗಿ ಲಿಸ್ಟ್ ಮಾಡಬೇಕಾಗುತ್ತೆ, ಜಾಸ್ತಿ ಕೋರ್ಸಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸರಿನಾ. ಮತ್ತೆ ಇಲ್ಲಿ ಕೋರ್ಸ್ ಯಾರು ಪರ್ಚೇಸ್ ಮಾಡಿದ್ರಲ್ಲ ನೋಡಿ, ಅವ್ರಿಗೆ ಅಂದ್ಕೊಂಡಿರೋಂಥ ಕಾಲೇಜಸ್ ಇಲ್ಲಿ ಅಲಾಟ್ ಆಗಿದೆ, ಇಲ್ಲಿ ಥ್ಯಾಂಕ್ ಯು ಅಂತಲೂ ಕೂಡ ಕಮೆಂಟ್ ಹಾಕಿದ್ದಾರೆ. ಮತ್ತು ನೀವು ಕೋರ್ಸ್ ಯಾರು ಬೈ ಮಾಡ್ತೀರಿ ನಿಮ್ಗೆ ಇಮಿಡಿಯೇಟಾಗಿ ಮೇಲ್ ಬರುತ್ತೆ, ಒಂದು ನಿಮ್ಮ ಯೂಸರ್ ನಿಮ್ಮ ಪಾಸ್ವರ್ಡ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಕೋರ್ಸ್ ಯಾರು ಬೈ ಮಾಡಿರ್ತೀರ ಪ್ರತಿಯೊಬ್ಬರು ಕೂಡ ಕೋರ್ಸ್ ಕೆಳಗಡೆ ಸ್ಕ್ರಾಲ್ ಮಾಡಿಬಿಟ್ಟು ಇಲ್ಲಿ ರಿವ್ಯೂನ ಕೊಡಿ. ಯಾಕೆಂದರೆ ನೀವು ರಿವ್ಯೂ ಕೊಟ್ಟರೆ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಕೋರ್ಸ್ ಯಾವ ರೀತಿ ಇದೆ ಅನ್ನೋದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ರಿವ್ಯೂನ ಸಬ್ಮಿಟ್ ಮಾಡಿ, ಯಾರು ಕೋರ್ಸ್ ಪರ್ಚೇಸ್ ಮಾಡಿದ್ದೀರಾ ಅವರು. ಇದು ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೋ ಮೇಲೆ ಕ್ಲಿಕ್ ಮಾಡಿ, KCT ಆಪ್ಷನ್ ಟು ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ನೋಡಿ, ನಿಮಗೆ ಟ್ರಿಕ್ 6ಅಲ್ಲಿ ನಿಮ್ಗೆ ಆವಾಗಲೇ ಅಪ್ಡೇಟ್ ಮಾಡಿದ್ದೀವಿ ಕೋರ್ಸ್ ಸ್ಟಾರ್ಟಿಂಗಲ್ಲೇ. ನಿಮ್ಗೆ ಎಷ್ಟೊಂದು ಜನಕ್ಕೆ ಸೀಟ್ ಅಲಾಟ್ ಆಗಲ್ಲ ಅಂತ ಗೊತ್ತಿದೆ, ನಮಗೆ ಪ್ರೀವಿಯಸ್ ಎಲ್ಲ ಅನಾಲಿಸಿಸ್ ತೊಗೊಂಡು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ, ಅದಕ್ಕೋಸ್ಕರ ನಿಮ್ಗೆ ಯಾರಿಗೂ ಆಪ್ಷನ್ ಎಂಟ್ರಿ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ, ಕೋರ್ಸ್ನ ಪ್ರತಿಯೊಬ್ಬರು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಯಾಕೆಂದರೆ ನೀವು 1 ಲಕ್ಷ ಕಟ್ಟಕ್ಕೆ ರೆಡಿಯಾಗಿರ್ತಾರೆ ಇಂಜಿನಿಯರಿಂಗ್ಗೆ, ಇಲ್ಲಿ ನೀವು 1,000 ರೂಪಾಯಿ ಕೊಟ್ಬಿಟ್ಟು ಕೋರ್ಸ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. 1 ಲಕ್ಷ ಇಟ್ಕೊಂಡು ಏನು ಮಾಡ್ತೀರಾ, ನೆಕ್ಸ್ಟ್ ಸೀಟೇ ಇಲ್ಲ, ಮ್ಯಾನೇಜ್ಮೆಂಟಲ್ಲೂ ಇಲ್ಲ, KCTಲೂ ಕೂಡ ಸಿಕ್ಕಿಲ್ಲ ಅಂದರೆ ವೇಸ್ಟ್ ಆಗುತ್ತೆ 1 ಇಯರ್. ಅದಕ್ಕೋಸ್ಕರ ಮತ್ತೆ ಕೋರ್ಸ್ ಯಾರು ಪರ್ಚೇಸ್ ಮಾಡಿರ್ತಾರೆ ಈ ಒಂದು ಕೋರ್ಸ್ಗೆ ಹೋಗ್ಬಿಟ್ಟು ಲಾಸ್ಟ್ ಸ್ಕ್ರೋಲ್ ಡೌನ್ ಮಾಡಿ ರಿವ್ಯೂನ ಸಬ್ಮಿಟ್ ಮಾಡಿ ಪ್ರತಿಯೊಬ್ಬರು ಕೂಡ. ಸರಿನಾ. ಮತ್ತು ನೀವು ಎನ್ರೋಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಗಸ್ಟ್ 15th ಕೂಡ ಆಫರ್ ಇದೆ. ಆಟೋಮೆಟಿಕ್ ಕೂಪನ್ ಕೋಡ್ ಅಪ್ಲೈ ಆಗುತ್ತೆ, ನಿಮಗೆ 1000 ರೂಪೀಸ್ ಸಿಗುತ್ತೆ, ಆಮೇಲೆ 1500 ಆಗುತ್ತೆ. ಅದಕ್ಕೋಸ್ಕರ ಬೇಗ ಇವಾಗಲೇ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಈಗ ನಿಮಗೆ ಕಾಲೇಜು ಅಲಾಟ್ ಆಗಿಬಿಟ್ಟಿದೆ, ಸರಿನಾ. ಏನೋ ಒಂದು ಇವಾಗ ನಿಮಗೆ ಕಾಲೇಜ್ ಅಲಾಟ್ ಆಗಿದೆ ನಿಮ್ಗೆ ಎಷ್ಟೊಂದು ಜನಕ್ಕೆ, ಆದರೆ ನಿಮಗೆ ಕಾಲೇಜ್ ಅದು ಇಷ್ಟನೇ ಆಗ್ತಾಯಿಲ್ಲ. ಅವಾಗ ಏನು ಮಾಡಬೇಕಾಗುತ್ತೆ ಅಂದರೆ ಆ ಒಂದು ಕಾಲೇಜಸ್ನ ಆಪ್ಷನ್ ಎಂಟ್ರಿಲಿ ಬಂದುಬಿಟ್ಟು ಡಿಲೀಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ನೀವು ಕಾಲೇಜಸ್ ಬೇರೆದೆಲ್ಲ ಕೂಡ ಕರೆಕ್ಟಾಗಿದೆಯಾ, ಇದೇ ರೀತಿ ಬೇಡಿದಾರ ಕಾಲೇಜಸ್ನ ಕೊಟ್ಟಿದ್ದೀರಾ ಅನ್ನೋದನ್ನ ವೆರಿಫೈ ಮಾಡ್ಕೋಬೇಕಾಗುತ್ತೆ. ವೆರಿಫೈ ಮಾಡ್ಕೊಂಡು ಡಿಲೀಟ್ ಮಾಡಿ. ಮತ್ತು ಕಾಲೇಜಸ್ ಏನಾದರೂ ಆ್ಯಡ್ ಮಾಡಬೇಕು ಅನಿಸ್ತಾ ಇದ್ರೆ ಇವಾಗ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಆಪ್ಷನ್ ಎಂಟ್ರಿ ಬಿಡ್ತಾರಲ್ವಾ, ಯೂಸ್ ಮಾಡಿಕೊಂಡು ಕಾಲೇಜಸ್ನ ಡಿಲೀಟ್ ಮಾಡಿ, ಮಾಡಿಫೈ ಮಾಡಿ, ಬೇಕಾಗಿರೋಂಥ ಕಾಲೇಜಸ್ನ ಆ್ಯಡ್ ಮಾಡಿ. ನಿಮಗೆ ಇನ್ನೊಂದು ಮಾಕ್ ರೌಂಡ್ ಇರೋದ್ರಿಂದ ಬಿಗ್ ಅಡ್ವಾಂಟೇಜ್ ಇದೆ KCT ಸ್ಟೂಡೆಂಟ್ಸ್ಗೆ, ಯೂಸ್ ಮಾಡ್ಕೊಳ್ಳಿ ಅದನ್ನ. ಸರಿನಾ. ಮತ್ತು ನೀವು ಯಾರು ಕೋರ್ಸ್ ಪರ್ಚೇಸ್ ಮಾಡಿರ್ತಾರೆ ನಿಮ್ಗೆ ಏನಾಗುತ್ತೆ ಆ ಒಂದು ಕೋರ್ಸಲ್ಲಿ ನಿಮಗೆ ಕಟ್ ಆಫ್ ಮಾಕ್ ರೌಂಡ್ ಬಿಟ್ಟಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅನಾಲಿಸಿಸ್ನ ಮಾಡಿ ನಿಮಗೆ ಯಾವ ರೀತಿ ಡಿಲೀಟ್ ಮಾಡಬೇಕು, ಮಾಡಿಫೈ ಮಾಡಬೇಕು, ರೀಅರೇಂಜ್ ಮಾಡಬೇಕು ಅನ್ನೋದನ್ನ ಆ ಒಂದು ಕೋರ್ಸಲ್ಲಿ ಅಪ್ಡೇಟ್ ಬರುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ ನೀವು ಕೋರ್ಸ್ ಪರ್ಚೇಸ್ ಮಾಡಿರೋರು. ಮತ್ತು ಇವಾಗ ನಿಮಗೆ ಸೀಟ್ ಅಲಾಟ್ ಆಗಿದೆ, ನಿಮಗೆ ಸಿಕ್ಕಿರೋವಂಥ ಕಾಲೇಜು ಕೂಡ ನಿಮ್ಗೆ ಇಷ್ಟ ಆಗಿದೆ. ಆವಾಗ ನಿಮಗೆ ಕಾಮನ್ ಒಂದು ಡೌಟ್ ಇರುತ್ತೆ, ಇವಾಗ ನನಗೆ ನೆಕ್ಸ್ಟ್ ರೌಂಡಲ್ಲಿ ಅದೇ ಕಾಲೇಜ್ ಸಿಗುತ್ತಾ ಅಂತ. ಇಲ್ಲಿ ನೋಡಿ, ನಿಮ್ಗೇನಾದರೂ ಕ್ಯಾಟಗರಿ ಅಲೋಟೆಡ್ ಬಂದ್ಬಿಟ್ಟು GM ಅಂತ ಇದೆ ಅಂದರೆ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಸೇಫರಲ್ಲಿ ಇದ್ದೀರಾ. ನೆಕ್ಸ್ಟ್ ರೌಂಡಲ್ಲೂ ಕೂಡ ಅದೇ ಕಾಲೇಜ್ ಸಿಗೋ ಚಾನ್ಸಸ್ ನಿಮಗೆ 100% ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾಫ್ಟ್ವೇರ್ ಬಂದ್ಬಿಟ್ಟು ಏನು ಮಾಡುತ್ತೆ ಅಂದರೆ GM ಕ್ಯಾಟಗರಿನ ಫಸ್ಟ್ ನೋಡುತ್ತೆ.
ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡೋಕ್ಕೆ. ಅಲ್ಲಿ ನಿಮ್ಗೆ ಏನಾದರೂ ಅಲಾಟ್ಮೆಂಟ್ ಆಗ್ತಾಯಿಲ್ಲ ಅಂದರೆ ನೆಕ್ಸ್ಟ್ ನಿಮ್ಮ ಕ್ಯಾಟಗರಿ ಯಾವುದು 2A ಆ ಥರ ಅಲಾಟ್ ಮಾಡಿಕೊಡುತ್ತೆ, 2B ಆ ಥರ ಅಲಾಟ್ ಮಾಡಿಕೊಡುತ್ತೆ, ಸರಿನಾ? ಆ ರೀತಿ ಇರುತ್ತೆ. ನಿಮಗೆ GM ಅಲಾಟ್ ಆಗಿದೆ ಅಂದರೆ ಡೆಫಿನೆಟ್ಲಿ ನಿಮಗೆ ನೆಕ್ಸ್ಟ್ ರೌಂಡಲ್ಲೂ ಕೂಡ ಅದೇ ಕಾಲೇಜ್ ಸಿಗುತ್ತೆ. ನಿಮ್ಮ ಕ್ಯಾಟಗರಿಯಲ್ಲಿ ಏನಾದರೂ ಅಲಾಟ್ ಆಗಿಬಿಟ್ಟಿದೆ ಸೀಟು ಅಂದರೆ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಸಿಗ್ಬೋದು ಅದೇ ಕಾಲೇಜು, ಸಿಗದೇನೂ ಕೂಡ ಇರ್ಬೋದು. ಹಾಗಾದರೆ ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ ಅಂತ ನೀವು ಕೇಳ್ಬೋದು ಮಾಕ್ ರೌಂಡ್ ಆದಮೇಲೆ. ಇವಾಗ ಸೆಕೆಂಡ್ ಮಾಕ್ ರೌಂಡ್ ಅಂತ ಬಿಡ್ತಾರೆ. ಆ ಒಂದು ಮಾಕ್ ರೌಂಡ್ ಆದಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಕಾಲೇಜ್ನ ಡಿಲೀಟು ಆ್ಯಡ್ ಎಲ್ಲನೂ ಕೂಡ ಮಾಡ್ಬೋದು, KCT ಸ್ಟೂಡೆಂಟ್ಸು ಕೂಡ ಮಾಡ್ಬೋದು, ನೀಟ್ ಸ್ಟೂಡೆಂಟ್ಸು ಕೂಡ ಮಾಡ್ಬೋದು. ಅದಾದಮೇಲೆ ಸೆಕೆಂಡ್ ಮಾಕ್ ರೌಂಡು ರಿಸಲ್ಟು ಕೂಡ ಬಿಡ್ತಾರೆ, ಸರಿನಾ? ಅದಾದಮೇಲೆ ರಿಯಲ್ ಅಲಾಟ್ಮೆಂಟ್ ಆಗೋದು ನಿಮ್ಗೆ ಯಾವಾಗ ಅಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಲಿ. ಇವಾಗ ಸೆಕೆಂಡ್ ರೌಂಡ್ ಮಾಕ್ ಅವ್ರ ರಿಸಲ್ಟ್ ಬಂದಾದಮೇಲೆ ಇವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅದಾದಮೇಲೆ ನಿಮಗೆ ರಿಸಲ್ಟ್ ಬರುತ್ತೆ ಫಸ್ಟ್ ರೌಂಡ್ದು, ಅದಾದಮೇಲೆ ಚಾಯ್ಸ್ ಎಂಟ್ರಿ ಮಾಡ್ತೀರಾ, ಅದಾದಮೇಲೆ ನೀವೊಂದು ಅಡ್ಮಿಷನ್ ಆಗ್ತೀರಾ. ಈ ರೀತಿಯ ಒಂದು ಪ್ರೋಸೆಸ್ ಇರುತ್ತೆ. ಇನ್ನೂ ಡೀಟೇಲ್ ಆಗಿ ನಿಮಗೆ ಆ ಒಂದು ಸ್ಟೆಪ್ಸ್ಗಳು ಬಂದಾಗ ಇನ್ನೂ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬರುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲ